ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಬರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 12ನೇ ಶತಮಾನದಲ್ಲಿ ಶಿವಶರಣೆ ದಾನಮ್ಮ ದೇವಿ ಅಂತ ಪ್ರಸಿದ್ಧವಾದಂಥ ದಾನಮ್ಮ ದೇವಿಯರ ಜನ್ಮಸ್ಥಳವಾದಂಥ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಉಮ್ರಾಣಿ ಅಂತ ಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮದಲ್ಲಿ ದಾನಮ್ಮ ದೇವಿಯ ಒಂದು ಜನ್ಮಸ್ಥಳವನ್ನ ತೋರಿಸ್ಬೇಕಂತ ಇಲ್ಲಿ ಮೊದಲು ನಾನು ಊರಲ್ಲಿರುವಂತ ದಾನಮ್ಮ ದೇವಿ ದೇವಸ್ಥಾನದ ಒಂದು ಸ್ವಲ್ಪ ತೋರಿಸಿ ಆಮೇಲೆ ಜನ್ಮಸ್ಥಳ ತೋರಿಸ್ತೀನಿ. ಇದು ಇವತ್ತಿನ ದಿವಸ ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಹೆಚ್ಚಿನ ಮಾಹಿತಿ ನನಗೆ ಯಾವುದು ಸಿಗ್ತಾ ಇಲ್ಲ. ಅದಕ್ಕಾಗಿ ದಾನಮ್ಮ ದೇವಿ ಜನ್ಮಸ್ಥಳ ಮತ್ತು ದೇವಸ್ಥಾನ ಮಾತ್ರ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾವು ಇರೋದು ಈಗ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಉಮ್ರಾಣಿ ಗ್ರಾಮದಲ್ಲಿದ್ದು. ಈ ಉಮ್ರಾಣಿ ಗ್ರಾಮ ಒಂದು ವಿಶೇಷ ಅಂದ್ರೆ 12ನೇ ಶತಮಾನದಲ್ಲಿರುವಂತ ಮಹಾಶಿವಶರಣೆ ಆದಂತ ದಾನಮ್ಮ ದೇವಿಯ ಜನ್ಮಸ್ಥಳವಾದಂತ ಈ ಗ್ರಾಮದಲ್ಲಿ ಅವರ ಜನ್ಮಸ್ಥಳವನ್ನು ತೋರಿಸ್ತೀನಿ. ಹಾಗೆ ಇಲ್ಲಿ ಒಂದು ಅವ್ರ ದೇವಸ್ಥಾನ ಇದೆ. ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರಣೆ ನೀಡ್ತೀನಿ. ಈ ದೇವಸ್ಥಾನದಲ್ಲಿ ಏನೇನಿದೆ ಹಾಗೂ ಜನ್ಮಸ್ಥಳ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ವಿವರಣೆ ನೀಡ್ತೀನಿ. ಇದೇ ನೋಡಿ ದಾನಮ್ಮ ದೇವಿಯ ಮಂದಿರ, ಉಮ್ರಾಣಿಯಲ್ಲಿರುವಂತ ದಾನಮ್ಮ ದೇವಿ ಮಂದಿರ. ದಾನಮ್ಮ ದೇವಿ ದೇವಸ್ಥಾನ ಜನ್ಮಸ್ಥಳ ಉಮ್ರಾಣಿ. ದೇವ್ರ ಬಗ್ಗೆ ಒಂದಷ್ಟು ವಿವರಣೆ ಮಾಡೋಣ. ದಾನಮ್ಮ ದೇವಿಯ ತೋರಿಸೋಣ. ದಾನಮ್ಮ ದೇವಿಯ ಮುಂದೆ ಇರುವಂತ ನಂದಿ ವಿಗ್ರಹ. ಶಿವನ ಮುಂದೆ ನಂದಿ ಹೇಗೆ, ದಾನಮ್ಮ ದೇವಿಗೂ ನಂದಿ ಬೇಕೇ ಬೇಕು. ಸಮೂಳ ದಾನಮ್ಮ ದೇವಿಯ ಪಾದಕ್ಕೆ ಈಗ ದೇವ್ರ ದರ್ಶನ ಮಾಡೋಣ. ಇದು ದಾನಮ್ಮ ದೇವಿ, ಉಮ್ರಾಣಿ ಗ್ರಾಮದಲ್ಲಿರುವ ಅಂತ ದಾನಮ್ಮ ದೇವಿಯ ಮೂರ್ತಿ. ಪೂರ್ತಿಯಾಗಿ ನೋಡಿ, ಪೂರ್ತಿ ದೇವಿಯ ಮೂರ್ತಿ ಬಂದಿದೆ. ಇದು ದಾನಮ್ಮ ದೇವಿಯ ಜನ್ಮಸ್ಥಳವಾದಂತ ಉಮ್ರಾಣಿಯಲ್ಲಿ ಇರುವುದು ದಾನಮ್ಮ ದೇವಿಯ ದೇವಸ್ಥಾನ. ಜನ್ಮಸ್ಥಳದ ಬೇರೆ ಕಡೆ ಇದೆ, ಅದನ್ನ ಒಂದು ಸ್ವಲ್ಪ ವಿಡಿಯೋದಾಗ ತೋರಿಸ್ತೀನಿ ನೆಕ್ಸ್ಟ್. ಈಗ ಇಲ್ಲಿ ದೇವಸ್ಥಾನದಲ್ಲಿ ಏನೇನದ ಸ್ವಲ್ಪ ನೋಡಿಬಿಡೋಣ. ಅದ್ರೊಳಗೆ ಹೋಗಿಲ್ಲ ಅಷ್ಟೇ. ದಾನಮ್ಮ ದೇವಿಯ ದಿನಕ್ಕೆ 3 ಸರಿ ಪೂಜೆ ಮಾಡ್ತಾರೆ. ಮುಂಜಾನೆ ಪೂಜೆ ಈ ರೀತಿ ಇದ್ರೆ ಮಧ್ಯಾಹ್ನದ ಪೂಜೆನೂ ಈ ರೀತಿ ಇರುತ್ತೆ, ಆಗ ಸಾಯಂಕಾಲ ಈ ರೀತಿ ಇರುತ್ತೆ. ಅಂದ್ರೆ 3 ವ್ಯವಸ್ಥೆಯನ್ನ ತೋರಿಸ್ತಾರೆ. ಅಂದ್ರೆ ಒಬ್ಬ ಯುವತಿಯಾಗಿ ಮತ್ತು ಮಧ್ಯಮ ವಯಸ್ಸಿನ ಮಹಿಳೆಯಾಗಿ ಮತ್ತು ವಯಸ್ಸಾದ ಹೆಣ್ಮಗಳಾಗಿ ಅಂದ್ರೆ ಮುದುಕಿಯಾಗಿ ಇರ್ತದಾಗ 3 ರೀತಿಯಲ್ಲಿ ಅದನ್ನ ಪೂಜೆಗಳು ಮಾಡ್ತಾರೆ ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲಿರುವಂತಹ ವಿಶೇಷಗಳನ್ನ ತೋರಿಸ್ತಾ ಇದ್ದೀನಿ. ಇದು ದಾನಮ್ಮ ದೇವಿ ಪೂಜೆ ಮಾಡ್ತಿದ್ದಂತ ಲಿಂಗ. ಇದು ಲಿಂಗಮ್ಮ ಪ್ರಸನ್ನ ಅಂತ ಇಟ್ಟಿದ್ದಾರೆ, ಬಟ್ ಇದು ದಾನಮ್ಮ ದೇವಿ ಕಡೆ ಪೂಜೆ ಮಾಡಿದಂತ ಲಿಂಗ. ಇನ್ನೂ ಆಗಿದೆ ಅಂದ್ರೆ ಅವರ ಸ್ನೇಹಿತೆಗೆ ಗಿರಿಜಮ್ಮ ಅವ್ರನ್ನವ್ರಿಗೆ ಇದನ್ನ ಕೊಟ್ಟಿದ್ರು ಅಂತ ಇಲ್ಲಿ ಇಟ್ಟಿದ್ದಾರೆ ಅವರು. ಆಕ್ಚುಲಿ ಇವ್ರ ಮನೆ ಇರೋದು ಬೇರೆ ಕಡೆ. ಅವ್ರ ತಂದೆ ತಾಯಿ ಹೆಸರು ಅನಂತರಾಯ ಮತ್ತು ಶ್ರೀಶೈಲಮ್ಮ ಅಂತ. ಅವರು ಬಹಳ ವರ್ಷಗಳ ಮಕ್ಕಳಾಗದೆ ಇದ್ದಾಗ ದೇವರ ಹರಕೆ ಹೊತ್ತು, ಮಲ್ಲಿಕಾರ್ಜುನ ಹರಕೆ ಹೊತ್ತು ಮಕ್ಕಳನ್ನ ಹಿಡಿದಾಗ ದೇವಿ ಸ್ವರೂಪವೇ ದಾನಮ್ಮ ದೇವಿಯಾಗಿ ಅವ್ರ ಮಗಳಾಗಿ ಜಗಿಸ್ತಾರೆ. ಮುಂದೆ ಸೋಮನಾಥ ಎಂಬ ಯುವಕನ ಜೊತೆಗೆ ಮದುವೆನೂ ಮಾಡ್ತಾರೆ. ಇದು ದಾನಮ್ಮ ದೇವಿಯ ಸಣ್ಣ ಚರಿತ್ರೆ. ಹಾಗೆ ದಾನಮ್ಮ ದೇವಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡ್ತಾರೆ. ಅದನ್ನು ನೋಡಿದಂತ ಬಸವಣ್ಣವರು ಲಿಂಗಮ್ಮ ಅಂತ ಹೆಸರಿದ್ದಂತ ಬದಲಾಯಿಸಿ ದಾನಮ್ಮ ಅಂತ ಹೆಸರು ಕೊಟ್ಟಿದ್ದು ಜಗಜ್ಯೋತಿ ಬಸವೇಶ್ವರರು. ಮಹಾಶಿವಶರಣೆ ಆದಂತ ದಾನಮ್ಮ ದೇವರಿಗೆ ಲಿಂಗಮ್ಮ ಹೆಸರನ್ನು ಬದಲಾಯಿಸಿ ದಾನಮ್ಮ ಅಂತ ಕೊಟ್ಟದ್ದು ಜಗಜ್ಯೋತಿ ಬಸವೇಶ್ವರರು. ಇದು ವೀರಭದ್ರಲಿಂಗ. ಇದು ಮಲ್ಲಿಕಾರ್ಜುನ ಲಿಂಗ. ಮಹಾಶಿವಶರಣೆ ವೈರಾಗ್ಯಿನಿ ಶ್ರೀ ಅಕ್ಕ ಮಹಾದೇವಿಯವರ ಒಂದು ಶಿಲೆ ಮೂರ್ತಿ. ಕೂದಲಿನಿಂದ ಮುಚ್ಚಿದಂಥ ದೇಹವನ್ನು ಮುಚ್ಚಿರುತ್ತೆ. ಆಕಳ ಮುಂದೆ
ದಾನಮ್ಮ ದೇವಿ, ಸಾರಿ, ಅಕ್ಕಮ್ಮ ದೇವಿ. ಇದು ಇಲ್ಲಿ ಮಂದಿರದಲ್ಲಿ ಇಷ್ಟೊಂದು ಇರುವುದು. ಇನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರು ಅವ್ರ ಜನ್ಮಸ್ಥಳವನ್ನು ತೋರಿಸ್ತೀವಿ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವಂತದ್ದು ದಾನಮ್ಮ ದೇವಿಯ ಜನ್ಮಸ್ಥಳ. ಇದು ಅವರ ತಂದೆ ಅನಂತರಾಯ ಮತ್ತು ಶ್ರೀಶೈಲಮ್ಮ ಇದೇ ಜಾಗದಲ್ಲಿ ಮೊದಲು ಮನೆ ಇತ್ತಂತೆ. ಆದ್ರೆ ಕಾಲಕ್ರಮೇಣ ಬಿದ್ದ ಹೋಗಿದ್ದಂದ್ರೆ ಈಗ ತೋರಿಸ್ತಾ ಇರೋ ಜಾಗದಲ್ಲಿ ದಾನಮ್ಮ ದೇವಿಯು ಜನನಾದಂತ ಸ್ಥಳ. ಅದಕ್ಕಾಗಿ ಇಲ್ಲಿ ಒಂದು ವಿಶೇಷವಾಗಿ ಪೂಜೆ ಮಾಡುವಂತದ್ದು ಇದು ವಾಡಿಕೆ. ಇಷ್ಟು ದಾನಮ್ಮ ದೇವಿಯ ಜನ್ಮಸ್ಥಳದ್ದು ಇಷ್ಟೇ ವಿವರ ಇರುವುದಂತದ್ದು ನನಗೆ. ಸ್ನೇಹಿತರೆ, ಇಲ್ಲಿವರೆಗೆ ತೋರಿಸಿದಂತ ದಾನಮ್ಮ ದೇವಿಯ ಜನ್ಮಸ್ಥಳ ಮತ್ತು ದೇವಸ್ಥಾನ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಿದ್ದೇನೆ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.